ಕಾರ್ಯಕ್ರಮಕ್ಕೆ ಒಂದು ಯೋಜನೆ ತಯಾರಿಸಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಇವತ್ತಿಗೂ ಜೀವಂತ ನಮ್ಮ ಜೊತೆಗೆ ಇದ್ದಾರೆ ಅಂತ ಅನ್ನುವ ಶ್ರೇಷ್ಠ ಕಾರ್ಯದೊಂದಿಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಹೊಡ್ತಾ ಇದ್ದೀವಿ. ಇವತ್ತಿಗೂ ಆ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದ್ದೀವಿ ಅಂತಂದಾಗ ಎಲ್ಲೋ ಒಂದು ಭೂಪ್ರದೇಶಕ್ಕೆ ಹೋಗಿ ಆ ಕಾರ್ಯಕ್ರಮಗಳ ಜನರ ಸಂಪರ್ಕ ಮಾಡಿ ಒಂದು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ತಗೊಂಡೋಗಿ ಕಾರ್ಯಕ್ರಮ ಮಾಡಿ ಯಶಸ್ವಾಗಿ ಬಂದು ಕಾರ್ಯಕ್ರಮ ಆಮ್ಯಾಗ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ಮುಂದೆ ಈ ತರ ಕಾರ್ಯಕ್ರಮ ವರದಿ ಒಪ್ಪಿದಾಗ ಅವಾಗ ಹೇಳ್ತಾರೆ, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮಬಲ ಬಂದಿದ್ದರೆ ಸಾಕು, ಇಂಥ ಎಂತಾದ್ರೂ ಕಾರ್ಯಕ್ರಮ ನಾವು ಜಯಿಸಬಹುದಂತ ಕಾರಣ ಆದವರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು. ನಾವು ಅಲ್ಲಮ ಪ್ರಭುಗಳು ನೋಡಿಲ್ಲ, ಬಸವಣ್ಣವರು ನೋಡಿಲ್ಲ, ಹನುಮಾನನ್ನು ನೋಡಿಲ್ಲ, ಅನೇಕ ಮಹಾಪುರುಷರನ್ನು ನಾವು ನೋಡ್ಲಿಲ್ಲ. ನೋಡಿದ್ದು ಯಾರಪ್ಪ ಆಯ್ತಪ್ಪ ಅಂದ್ರೆ ಸತ್ಯ ದರ್ಶನ ಆಗಿರುವಂತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳನ್ನ ನೋಡಿದ್ವಲ್ಲ, ನಮ್ಮ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ತಾ, ಅದರಲ್ಲೇ ಸೌಭಾಗ್ಯ ಇದೆ ಅಂತಂತ ಅನ್ನೋದು ಒಂದು ಭಾಗ ಆಯ್ತಂದ್ರೆ ನಾವು ಏನ್ ಕೊಡ್ಬೋದು ಸಮಾಜಕ್ಕೆ ಅನ್ನೋದು ವಿಚಾರ ಇದೆ. ಪುಣ್ಯ ಬಂತು ಬಂತು ಬಂತು, ಅದರಿಂದ ನಾವು ಸಮಾಜಕ್ಕೆ ಏನ್ ಕೊಡ್ಬೇಕು ಅನ್ನೋದು ವಿಚಾರ ಇದೆ. ಅದಕ್ಕೆ ಏನ್ ಮಾಡ್ಬೇಕಾಗೋಯ್ತಂತಂದ್ರೆ